ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೀ. ಆಲ್ರೆಡಿ ನಾವು ಎಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಆದರೆ ಹೇಳ್ತೀನಿ, ನಾನೀಗ ಹಾಸನ್ಗೆ ಬಂದಿದ್ದೀನಿ. ಇಲ್ಲಿ ನಾನು ಎಕ್ಸಿಬಿಷನ್ ನೋಡೋಕೆ ಹೋಗೋಣ ಅಂದ್ಕೊಂಡ್ವಿ. ಪಾಪು ಕೂಡ ಇದ್ಲಲ್ಲ, ಹಾಗೆ ಅವಳು ಕೂಡ ಸ್ವಲ್ಪ ಆಟ ಆಡ್ತಾಳೆ, ಮಜಾ ಇರುತ್ತೆ ಅಂತ ಹೋಗೋಣ ಅಂದ್ಕೊಂಡು ಈಗ ರೆಡಿಯಾಗಿ ಬಂದಿದ್ದೀವಿ. ಚಿಕ್ಕಪ್ಪ ಬಂದಿದ್ರು ಬಸ್ ಸ್ಟ್ಯಾಂಡ್ಗೆ, ನಾವು ಬಸ್ಸಲ್ಲಿ ಬಂದ್ವಿ. ಅಲ್ಲಿಂದ ಡೈರೆಕ್ಟಾಗಿ ಅವ್ರ ಮನೆಗೆ ಕರ್ಕೊಂಡೋಗಿ ಆನಂತರ ಎಕ್ಸಿಬಿಷನ್ ನಡೆಯೋ ಜಾಗಕ್ಕೆ ಕರ್ಕೊಂಡು ಬಂದರು ಅವರೇ ಕಾರಲ್ಲಿ. ಅಮ್ಮ, ಪಾಪು, ನಾನು, ನನ್ನ ತಂಗಿದಿರಿಬ್ರು. ಒಬ್ಳು ವಿಡಿಯೋ ಮಾಡ್ತಿದ್ದಾಳೆ, ಒಬ್ಳು ನನ್ನ ಜೊತೆ ಇದ್ದಾಳೆ. ಆಂಟಿ ಮತ್ತೆ ಚಿಕ್ಕಪ್ಪ, ಅಲ್ಲಿ ಫಸ್ಟ್ ಹೋಗ್ತಿರೋರು ಚಿಕ್ಕಪ್ಪ. ಎಲ್ರು ಕೂಡ ಬಂದಿದ್ದೀವಿ. ಒಳಗಡೆ ಯಾವ ಥರ ಇರುತ್ತೆ, ಏನೆಲ್ಲ ಗೇಮ್ಸ್ ಇರ್ತವೆ ನೋಡೋಣ. ಈಗ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ. 6 ಮೆಂಬರ್ಸ್ ಇದ್ದೀವಿ ನಾವು. ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ತುಂಬಾ ಸಲ ಬಂದಿದ್ದೀನಿ, ಆದ್ರೂ ವರ್ಷ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ. ಹಾಗಾಗಿ ಈ ವರ್ಷ ಕೂಡ ನೋಡೋಣ ಅನ್ಕೊಂಡು ಬಂದಿದ್ದೀವಿ. ಈ ವರ್ಷದ ಫಸ್ಟ್ನೇ ಎಕ್ಸಿಬಿಷನ್ 2025 ನೋಡೋಣ. ಇಲ್ಲಿ ಹಾಸನಲ್ಲಿ 3 ಎಕ್ಸಿಬಿಷನ್ ಇದೆಯಂತೆ, ನನಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು. 3ರಲ್ಲಿ ಯಾವ ಚೆನ್ನಾಗಿರುತ್ತೆ ಅಂತ ಬೆಸ್ಟ್ ಅಂತ ತಿಳ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು. ಅದು ನನ್ಗೆ ಒಳಗಡೆ ಹೋಗಾದ್ಮೇಲೆ ಗೊತ್ತಾಯ್ತು. ಪರವಾಗಿಲ್ಲ, ಇದನ್ನೇ ನೋಡ್ಕೊಂಡು ಹೋಗೋಣ ಅನ್ಕೊಂಡೆ. ಇನ್ನೂ 3 ಇದೆಯಾ, ಇನ್ನೂ 2 ಇದೆಯಂತೆ. ಆದಷ್ಟು ಟ್ರೈ ಮಾಡ್ತೀನಿ ಅವೆರಡು ಕೂಡ ವಿಡಿಯೋನ ಮಾಡೋದಕ್ಕೆ. 3 ಕೂಡ ಡಿಫ್ರೆಂಟ್ ಆಗಿದೆಯಂತೆ. ಫಸ್ಟ್ ಇದು ಯಾವ ಥರ ಇದೆ, ಇದರಲ್ಲಿ ಏನೇನೆಲ್ಲ ಗೇಮ್ಸ್ ಇದೆ, ಹಾಗೆ ಏನೇನೆಲ್ಲ ಸೆಟಪ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಈಗ ಒಳಗಡೆ ಹೋಗೋಣ. ತುಂಬಾ ಅಂದರೆ ತುಂಬ ರಶ್ ಇದೆ. ಫಸ್ಟ್ ಮಂತ್ ಅಲ್ವಾ, ಹಾಗಾಗಿ ಅದು ಇವತ್ತು ಹಬ್ಬ ಬೇರೆ ಇದೆ, ಹಾಗಾಗಿ ತುಂಬ ರಶ್ ಇದೆ. ರಜಾ ಇರುತ್ತಲ್ಲ, ಎಲ್ಲರೂ ಕೂಡ ಬರೋದಕ್ಕೆ ಟ್ರೈ ಮಾಡ್ತಾರೆ ರಜದ ದಿನ ಆದರೆ. ಚಿಕ್ಕಪ್ಪ ಇವತ್ತು ಫ್ರೀ ಆಗಿದ್ರು ಅಂತ ಕೇಳ್ಕೊಂಡೆ, ಹಾಗಾಗಿ ಹೋಗೋಣ ಅಂದ್ಕೊಂಡು ಬಂದ್ವಿ. ಇಲ್ಲಾಂದರೆ ನನಗೆ ನೈಟ್ ಹೊತ್ತು ಬಂದು ಒಬ್ಬರೇ ಹೋಗೋದಕ್ಕೆ ಕಷ್ಟ ಆಗುತ್ತೆ, ವೆಹಿಕಲ್ ಇಲ್ಲ. ಹಾಗಾಗಿ ಬೈಕಲ್ಲಿ ಬಂದು ಹೋಗೋದಕ್ಕೆ ಕಷ್ಟ, ಕಾರಲ್ಲಾದರೆ ಬಂದು ಹೋಗ್ಬೋದು. ಅದಕ್ಕೋಸ್ಕರ ಚಿಕ್ಕಪ್ಪ ಫ್ರೀ ಆಗಿದ್ದಾಗ ಕರ್ಕೊಂಡು ಬಂದರು. ಈಗ ಒಳಗಡೆ ಹೋಗ್ತಿದ್ದೀವಿ. ಇದು ಬಂದ್ಬಿಟ್ಟು ದುಬೈ ಸೆಟಪ್ ಮಾಡಿದ್ದಾರೆ ಫುಲ್ ಎಲ್ಲ. ದುಬೈಲಲ್ಲಿ ಲೈಟಿಂಗ್ಸು, ಹಾಗೆ ದುಬೈನಲ್ಲಿರೋಂಥ ಏನೋ ಮಾಡಿದ್ದಾರೆ. ನೋಡೋಣ ಯಾವ್ಯಾವ್ದು ಮಾಡಿದ್ದಾರೆ ಅಂತ. ನನಗೆ ಅಷ್ಟಾಗಿ ಗೊತ್ತಿಲ್ಲ, ಒಳಗಡೆ ಹೋದ್ಮೇಲೆ ವಿಡಿಯೋ ನೋಡೋಣ. ನಿಮಗೂ ಕೂಡ ತೋರಿಸ್ತೀನಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ ಏನೇನೆಲ್ಲ ಮಾಡಿದ್ದಾರೆ ಅಂತ. ಹಾಗಾಗಿ ಹಾಸನಲ್ಲಿ ಸುತ್ತಮುತ್ತ ಹಳ್ಳಿಯವರಲ್ಲಿರೋರಿಗೆಲ್ಲ ಗೊತ್ತಾಗೋದಿಲ್ಲ, ಹಾಗಾಗಿ ಅವರಂತೂ ಮಿಸ್ ಮಾಡಿದೆ ನೋಡಿ. ನೀವು ಕೂಡ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಗೇಮ್ಸ್ ಎಲ್ಲ. ಮಕ್ಕಳುಗಳಿಗೆ ಇಷ್ಟ ಆಗುತ್ತೆ ತುಂಬ. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಅವಳಿಗೆ ಈ ಥರ ನೈಟ್ ಹೊತ್ತು ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ. ಲೈಟಿಂಗ್ಸ್ ಎಲ್ಲ ನೋಡಿ ಮಮ್ಮಿ ಅಂತ ಬಾಯ್ ಬಿಟ್ಬಿಡ್ತಾಳೆ, ಅಷ್ಟೊಂದು ಖುಷಿ ಪಡ್ತಾಳೆ ಅವಳು. ಈ ಥರ ಲೈಟಿಂಗ್ಸು, ಸಾಂಗ್ಸು ಅದೆಲ್ಲ ಬರ್ತಿದ್ರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಅನಿಸುತ್ತೆ, ನೋಡೋಣ. ಫುಲ್ ದುಬೈನಲ್ಲಿ ಯಾವ ಥರ ಇದೆಯೋ ಅದ್ರ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ಒಂದೊಂದು ಅದೇನು ರೆಡಿ ಮಾಡಿ ಎಲ್ಲ ಇಟ್ಟಿದ್ದಾರೆ. ತಿರುಗುತ್ತಾ ಅಂತ ಆಂಟಿ ಕೇಳ್ತಿದ್ದಾರೆ. ತಿರ್ಗೋದಿಲ್ಲ, ಬರೀ ಹಾಗೆ ಸೆಟಪ್ ಮಾಡಿ ಇಟ್ಟಿರೋದು ಅಷ್ಟೇನೆ. ಅದು ಆದರೆ 3D ಪಿಕ್ಚರ್ಸ್ ಸಖತ್ತಾಗಿತ್ತು. ಅದ್ರ ಮುಂದೆ ಫೋಟೋ ತೆಗೆಸ್ಕೊಳಕ್ಕೆ ಚೆನ್ನಾಗಿ ಬರುತ್ತೆ ಫೋಟೋಸ್ಗಂತೂ. ಅದು ನಾನು 1, 2, 3 ತೆಗೆಸ್ಕೊಂಡೆ. ಅದನ್ನು ಒಂದು ತಮ್ಮನೆಲ್ಲ ಹಾಕಿದ್ದೀನಿ, ಇನ್ನೊಂದು 2 ತೆಗೆಸ್ಕೊಂಡೆ, ಅದು ಹಾಕಲಿಲ್ಲ. ಹಲೋ ಹಾಸನ ಅಂದ್ರೇ ಒಂಥರ ಖುಷಿ ಆಗುತ್ತೆ ನನಗಂತೂ. ಹಾಸನಲ್ಲೇ ಇದು ಹಾಸನ ಅಂದರೆ ಒಂಥರ ಹೆಮ್ಮೆ ನಮಗೆ. ಹಾಗಂತ ಯಾವ ಹೆಮ್ಮೆ ಅಂತ ಕೇಳಬೇಡಿ. ಎಲ್ಲರೂ ಫೋಟೋ ತಕ್ಕೊಂಡವ್ರೆ ಆಗಿದ್ದಾರೆ. ನೋಡ್ತಾ ಇದ್ದೀವಿ ಎಲ್ಲಿ ಫೋಟೋ ತಕೊಳ್ಳೋಣ, ಎಲ್ಲಿ ಚೆನ್ನಾಗಿದೆ ಅಂತ. ಬರೀ ನೋಡೋದೇ ಆಯಿತು, ನಮ್ದು ಏನು ಮಾಡಲಿಲ್ಲ, ಸುಮ್ಮನೆ ನೋಡ್ದು ಬಂದ್ವು. ಒಬ್ಬರು ವಿಡಿಯೋ ಮಾಡಿದರು, ಇನ್ನಿಬ್ಬರು ಜಸ್ಟ್ ವಾಕ್ ಮಾಡ್ಕೊಂಡು ಹೋದ್ವಿ ಅಷ್ಟೇ. ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡು ಇದೊಂದು ಪಿಕ್ ತಗೊಂಡ್ವಿ.
ಒಳಗೋಗ್ತಾ ಯಾವ್ಯಾವ ತರ ಇದೆ ನೋಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ, ನಿದ್ದೆ ಮಾಡ್ತಿದೆ ಇದಂತೂ. ಎವ್ರಿ ಸಿದ್ರೆ ಎದ್ದಾಳ್ತಾಳೆ ಇಲ್ಲ, ತುಂಬಾ ಕ್ಯೂಟ್ ಆಗಿದೆ. ನಿದ್ದೆ ಮಾಡ್ತೈತೆ. ಬರ್ಡ್ಸೇ ಜಾಸ್ತಿ ಇದೆ, ಫುಲ್ ಬರ್ಡ್ಸೇ ಇದೆ ಎಲ್ಲ. ನಾನು ಯಾವ್ಯಾವ ತರ ಬರ್ಡ್ಸ್ ಇದೆ ಅಂತ ನೇಮ್ ಮಾತ್ರ ಒಂದಕ್ಕೂ ಹಾಕೇ ಇಲ್ಲ. ಒಂದು ಡಿಫ್ರೆಂಟ್ ಆಗಿದೆ ಇದಂತೂ. ಫುಲ್ ಕಾಲಲ್ಲೆಲ್ಲ ಪುಕ್ಕ. ಎಲ್ಲ ನಿದ್ದೆ ಮಾಡೋ ಟೈಮ್ ಅನ್ಸುತ್ತೆ, ಎಲ್ಲ ಸುಮ್ಮನೆ ಕೂತಿದಾವೆ, ಏನು ಮಾಡ್ತಿಲ್ಲ. ಇದಂತೂ ಹೆಂಗ್ ಕೂತಿದೆ, ಕ್ಯೂಟ್ ಆಗಿದೆ ಅಲ್ವಾ. ನಂಗಂತೂ ವೈಟ್ ಪಾರಿವಾಳ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿ ಕೂತಿದೆ, ಕಾಲಲ್ಲೆಲ್ಲ ಕೂದಲು ಬೆಳೆದೈತೆ. ನೋಡಿ ನಾನು ಯಾವ್ಯಾವ ತರ ಮಾಡ್ತೀನ ಹಾಗೆಲ್ಲ ಜಂಪ್ ಮಾಡುತ್ತೆ. ಇದು ಒಂದೇ ರಿಯಾಕ್ಟ್ ಮಾಡಿದ್ದು ಅಂದ್ರೆ ತುಂಬಾ ಖುಷಿ ಆಯ್ತು. ನನ್ ಕೈ ಹಿಂಗ್ ಈ ತರ ಮಾಡ್ತಿದ್ರೆ ಅದ್ ನನ್ ಜೊತೆನೆ ಹಿಂಗ್ ಆಡ್ತಿದೆ. ಏನಾದ್ರು ಕೊಡ್ತಾರೆ ಅನ್ಕೊಂಡಿದ್ದೆ ನಾನು. ಇವ್ರೇನ್ ಚಿಕ್ಕಪ್ಪ ಬಾತುಕೋಳಿ ಇದೆ, ಹಾಗೆ ಇನ್ನೊಂದು ಟರ್ಕಿ ಕೋಳಿ ಇದೆ. ಬರ್ಡ್ಸ್ ಆಯ್ತು, ನೋಡಿ ಬಂದ್ವಿ. ರಾಬಿಟ್ ಹಾಗೆ ಇನ್ನು ಮೌಸ್, ಇಲಿ ಅದೆಲ್ಲ ಇತ್ತು, ಅದನ್ನೆಲ್ಲ ತೋರ್ಸಕ್ ಹೋಗ್ಲಿಲ್ಲ, ಜಸ್ಟ್ ನೋಡ್ಕೊಂಡ್ ಬಂದ್ವಿ. ಹಾಗೆ ಒಂದ್ ಸ್ನೇಕ್ ಎಲ್ಲ ಇರುತ್ತೆ ಅನ್ಕೊಂಡಿದ್ದೆ, ಸ್ನೇಕ್ ಇಲ್ಲ. ಅಂದ್ರೆ ಸ್ನೇಕ್ ಮೈ ಮೇಲೆಲ್ಲ ಬಿಡ್ತಾರಲ್ಲ ಅದು. ಚಳಿಗೆ ಚೆನ್ನಾಗಿದೆ ಅನ್ನಿಸ್ತು, ನೋಡ್ತಾ ಇದ್ವಿ. ಕ್ಲಿಪ್ಸ್ ನೋಡೋಣ ಅನ್ಕೊಂಡು ಕ್ಲಿಪ್ ನೋಡಕ್ ಹೋದೆ, ಯಾಕೋ ಇಷ್ಟ ಆಗ್ಲಿಲ್ಲ. ಬರೀ ಗೇಮ್ಸ್ ಇಟ್ಟಿದ್ದಾರೆ. ಇವೆಲ್ಲ ನನ್ ಮಗಳಿಗೆ ಬೇಕಾಗಿರೋ ಗೇಮ್ಸ್. ನನ್ ಮಗಳು ಸುಮ್ನೆ ಇರೋದೇ ಹೆಚ್ಚು, ನೋಡೋಣ ಏನೇನ್ ತಗೊಳ್ತಾಳೆ ಅಂತ. ಒಂದು ಬೇಡ, ಅದು ಬೇಕು ಮಮ್ಮಿ, ಇದು ಬೇಕು ಮಮ್ಮಿ, ಇದು ಬೇಕು ಮಮ್ಮಿ. ನನ್ ಕೇಳಕ್ಕಿಂತ ನಮ್ಮ ಅಮ್ಮನ್ ಜಾಸ್ತಿ ಕೇಳ್ತಾಳೆ, ಆಯಿ ಇದು ಅಂತ. ಈಗ ಗೇಮ್ ಹತ್ರ ಎಂಟ್ರೆನ್ಸ್ ಬಂದಿದೀವಿ, ನೋಡೋಣ ಗೇಮ್ ಯಾವ್ದು ಆಡೋಣ. ಮಗಳು ಹೇಳ್ತಾಳೆ ಯಾವ್ದಾಡೋಣ ಅಂತ. ಜಂಪ್ ಮಾಡೋದೆಲ್ಲ ಮಕ್ಳದು, ಅದನ್ನ ಆಡಕ್ ಇಷ್ಟ ಪಡ್ತಾಳೆ ಅವಳು. ನೋಡೋಣ ಅದು ಕೂರ್ಸೋಣ, ಆಡ್ತಾಳೆ ಏನು ನೋಡೋಣ. ಅವಳು ಮಮ್ಮಿ ನೀನು ಬಾ ಅಂತಾಳೆ ಎಲ್ಲಾ ಗೇಮಿಗೂ, ನಾನು ಜೊತೆ ಹೋದ್ರೆ ಮಾತ್ರ ಆಡ್ತಾಳೆ. ಅಂದ್ರೆ ಮಕ್ಳು ಗೇಮಿಗೆ ದೊಡ್ಡವರು ಎಂಟ್ರಿ ಇಲ್ಲ. ಜಾಯಿಂಟ್ ವೀಲಲ್ಲಂತೂ ಯಪ್ಪ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಈ ಸಲ ಮಾತ್ರ ಕೂರಕ್ ಹೋಗೋದಿಲ್ಲ. ಲೈಫಲ್ಲಿ ಒನ್ ಟೈಮ್ ಕೂತಿದ್ದೀನಿ, ಮತ್ತೆ ಕೂರಬಾರ್ದು ಅಂತ ಅನ್ಕೊಂಡಿದ್ದೀನಿ, ಅಷ್ಟು ಎದ್ರಿದ್ದೀನಿ. ಅದು ಸೇಮ್ ಜಾಯಿಂಟ್ ವೀಲ್ ತರನೇ ಇದೆ, ಆದ್ರೆ ಸ್ವಲ್ಪ ಬೆಂಡ್ ಆಗಿದೆ, ಅಷ್ಟೊಂದು ಹೈಟಿಂದ ಬರಲ್ಲ. ಹಾಗಾಗಿ ಅದಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ. ಇದಕ್ಕೆ ನೋಡೋಣ ಯಾವ ತರ ಇರುತ್ತೆ ಅಂತ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. ಚೆನ್ನಾಗಿರುತ್ತೆ ಅನ್ಸುತ್ತೆ. ಈಗ 2 ಗೇಮ್ ಕೂಡ ಆಡಿದ್ದೀನಿ.
ಇದೇನು ದೋಣಿ ತರ ಇರುತ್ತಲ್ಲ ಆದ್ರೆ ನೇಮ್ ಗೊತ್ತಿಲ್ಲ. ಅದು ಕೂಡ ಆಡಿದೀನಿ. ಅದು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅದ್ರಲ್ಲಿ. ಅದು ಕೂಡ ತುಂಬಾ ಭಯ ಆಗುತ್ತೆ. ಈಗ ಇದ್ರಲ್ಲಿ ಕೂತಿದ್ದೀವಿ. ಸೇಮ್ ಅದೇ ತರ ಇದೆ ಆದ್ರೆ ಸ್ವಲ್ಪ ಹೈಟ್ ಕಮ್ಮಿ, ಬೆಂಡ್ ಆಗಿರೋದ್ರಿಂದ ಅಷ್ಟೊಂದು ಭಯ ಆಗೋದಿಲ್ಲ. ಚೆನ್ನಾಗ್ ಅನಿಸ್ತು. ಇದು ಅಷ್ಟು ಭಯ ಆಗ್ಲಿಲ್ಲ. ಸೂಪರ್. ಅದಂತೂ ಜೀವ ಬಾಯಲ್ಲಿ ಇಟ್ಕೊಂಡಂಗ ಆಗ್ಬತ್ತೆ. ಉಗ್ಯನ ನುಂಗೋಣ ಅನ್ನಂಗೆ. ಮೇಲಿಂದ ನೋಡಕ್ಕಂತೂ ಸಖತ್ತಾಗಿದೆ ಲೈಟಿಂಗ್ಸ್ ಎಲ್ಲ. ಸೂಪರ್ ಎಕ್ಸ್ಪೀರಿಯನ್ಸ್. ನನಗಂತೂ ಗೇಮ್ಸ್ ಆಡೋದಂದ್ರೆ ತುಂಬಾ ಇಷ್ಟ. ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಆಮೇಲೆ ಒಂದ್ಸಲನೂ ಹೋಗಿಲ್ವಲ್ಲ ಭಯ ಆಗ್ಬಿಟ್ರೆ ಅಂತ ಒಬ್ಳೆ ಹೋದೆ. ಅಂಕಲ್, ಚಿಕ್ಕಪ್ಪ, ನಾನು, ಇಬ್ರು ತಂಗಿರು 4 ಜನ ಹೋಗಿದ್ವಿ. ಹಾಗೆ ಇಲ್ಲಿ ಮೋಮೋಸ್ ತಿನ್ನೋಣ ಅನ್ಕೊಂಡ್ವಿ. ತಗೊಂಡು ಒಂದ್ರಲ್ಲೇ ಎಲ್ರು ಶೇರ್ ಮಾಡ್ಕೊಂಡ್ವಿ. ಸುಮ್ಮನೆ ಟೇಸ್ಟ್ ಮಾಡಕ್ಕಷ್ಟೇ. ನಾನು ಮೋಮೋಸ್ ತಿಂದೇ ಇಲ್ಲ. ನನಗಂತೂ ಇಷ್ಟನೇ ಆಗಲ್ಲ ಔಟ್ಸೈಡ್ ಫುಡ್. ಔಟ್ಸೈಡ್ ಫುಡ್ ತಿನ್ನೋದಿದ್ರೆ ನೂಡಲ್ಸ್ ಒಂದೇ ನಾನು ತಿನ್ನೋದು, ಬೇರೆ ಏನು ನಾನು ತಿನ್ನೋದೇ ಇಲ್ಲ. ಹಾಗಾಗಿ ಇವತ್ತು ಮೋಮೋಸ್ ಟೇಸ್ಟ್ ಮಾಡೋಣ ಅನ್ಕೊಂಡೆ. ನೋಡೋಣ ಹೇಗಿದೆ ಅಂತ. ಅದು ನನಗೆ ಔಟ್ಸೈಡ್ ಫುಡ್ ಅಂದ್ರೇ ಇಷ್ಟ ಆಗೋದಿಲ್ಲ. ಔಟ್ಸೈಡ್ ಫುಡ್ ತಿಂದರೂ ನನಗೆ ಆಗೋದಿಲ್ಲ. ಹಾಗಾಗಿ ನಾನು ತಿನ್ನೋಕೆ ಹೋಗೋದಿಲ್ಲ. ಎಲ್ರಿಗೂ ಕೂಡ ಅದನ್ನೇ ಹೇಳ್ತೀನಿ, ತಿನ್ನಲೇಬೇಡಿ ಅಂತ. ಮನೆ ಫುಡ್ಡೇ ಬೆಸ್ಟ್. ಹಾಗೆ ನನ್ನ ಮಗಳು ಈ ಕಾರ್ ಗೇಮ್ ಇದೆಲ್ಲ ಇದ್ರಲ್ಲಿ ಕೂರ್ತೀನಿ ನಾನು. ಅವಳು ಒಂದು ಗೇಮಲ್ಲಿ ಕೂರ್ಸೋಣ ಅಂದ್ಕೊಂಡೆ. ಬೇರೆ ಗೇಮ್ಸ್ ಎಲ್ಲ ತೋರಿಸ್ವಿ, ಅವಳು ಆಡಲ್ಲ, ನಾನು ಒಬ್ಬಳೆ ಮಮ್ಮಿ ಅಂದು. ಹಾಗಾಗಿ ಕಾರಲ್ಲಾದರೆ ಆಡ್ತೀನಿ ಅಂದು ಅವಳನ್ನ ಕೂರ್ಸೋಣ ಈಗ. ಅವಳ ಜೊತೆಗೆ ಯಾರಾದರೂ ಇದ್ದರೆ ಆಡ್ಬಿಡ್ತಾಳೆ. ಒಬ್ಬಳೇ ಆದರೆ ಆಡೋಕ್ಕೆ ಮಾಡ್ತಾಳೆ, ಭಯ ಪಡ್ತಾಳೆ. ಒಬ್ಬ ಫ್ರೆಂಡ್ ಸಿಕ್ಕಿದ್ರಂತ ಫ್ರೆಂಡ್ ಜೊತೆ ಕೂತಿದ್ದಾಳೆ. ಹಾಯ್ ಮಾಡ್ತಿದ್ದಾಳೆ ಎಲ್ರಿಗೂ. ರೌಂಡ್ ಬಂದಾಗ ಹಾಯ್ ಮಾಡಿ ಅಂತ ಹೇಳ್ತಿದ್ದೀನಿ ಅವಳಿಗೆ. ಅವಳು ಏನು ಮಾಡಲ್ಲ, ಸುಮ್ಮನೆ ಕೂತಿರ್ತಾಳೆ. ಆಮೇಲೆ ಅವಳಿಗೆ ನಾಚಿಕೆನೇ ಜಾಸ್ತಿ. ಮಕ್ಕಳೇ ಹಂಗೆ ಅನ್ಸುತ್ತೆ, ಚಿಕ್ಕ ವಯಸ್ಸಲ್ಲಿ ತುಂಬಾ ನಾಚಿಕೆ ಪಡ್ತಾರೆ. ಅವಳೊಬ್ಬಳು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ಲು. ಮತ್ತೆ ಹೋಗ್ತೀನಿ ಅಂತಿಲ್ಲ, ಅಷ್ಟರಲ್ಲಿ ಬೇರೆ ಗೇಮಿಗೆ ಆಡೋಣ ಅಂತ ಕರ್ಕೊಂಡು ಹೋದೆ. ಹಾಗೆ ಇಲ್ಲಿ ಯಾವುದೇ ಎಕ್ಸಿಬಿಷನ್ ಬಂದ್ರು ಈ ತರ ಹಪ್ಳ ಫೇಮಸ್. ಹಪ್ಳದ ಮೇಲೆ ಖಾರದ ಪುಡಿ ಹಾಕಿ ಕೊಡ್ತಾರೆ, ಮಸಾಲ. ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಒಂದು ಹಪ್ಳ 4 ಜನ ತಿನ್ಬೋದು, ಅಷ್ಟು ದೊಡ್ಡದಾಗಿರುತ್ತೆ. ಹಾಗೆ ನನ್ನ ಮಗಳಿಗೆ ಸ್ವೀಟ್ ಕಾರ್ನ್ ಅಂದ್ರೆ ತುಂಬಾ ಇಷ್ಟ. ಅವಳಿಗೆ ಸ್ವೀಟ್ ಕಾರ್ನ್ ಕೊಡಿಸ್ದೆ. ಅವಳು ಎಲ್ಲೇ ಹೋದ್ರು ಏನು ಕೊಡ್ಸಿದ್ರು ಬಿಟ್ರು ಇದೊಂದು ಕೇಳ್ತಾಳೆ. ಅದ್ ಮಾತ್ರ ಇಷ್ಟಪಟ್ಟು ತಿಂತಾಳೆ. ಜೋಳ ಅಲ್ವಾ, ಎಷ್ಟಾದ್ರೂ ತಿನ್ಲಿ. ಬಾತು ಕೋಳಿಗೆ ತಿನ್ನಿಸ್ತಾ ಇದ್ದಾಳೆ ಜೋಳನ. ಇದು ಇಷ್ಟು ಚೆನ್ನಾಗಿತ್ತು. ಒಂದು ಕೂತು ದುಬ್ ದುಬ್ ಅಂತ ಬೀಳ್ತಾ ಇದ್ದಾಳೆ.